ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ನನ್ನ ಪ್ರೀತಿಯ ಸ್ನೇಹಿತರಿಗೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಬಗ್ಗೆ ಸಾಕಷ್ಟು ಮಾಹಿತಿನ ಈಗಾಗಲೇ ನೀವು ಕೂಡ ತಿಳ್ಕೊಂಡಿದ್ದೀರಾ. ಈ ಒಂದು ಯುಗಾದಿ ಹಬ್ಬದ ಬಗ್ಗೆ ಎಷ್ಟು ಮಾಹಿತಿ ತಿಳ್ಕೊಂಡ್ರೂ ಕೂಡ ಸಾಲದು. ಹೊಸ ವರ್ಷದ ಆಚರಣೆ, ಯುಗಾದಿ ಆಚರಣೆಯ ಪೂಜೆ ತುಂಬ ಚೆನ್ನಾಗಿ ಮಾಡ್ಕೋಬೇಕು. ಅವತ್ತಿನ ದಿನ ಮಾಡುವಂಥ ಪೂಜೆಯಿಂದ ವರ್ಷವಿಡೀ ನಮಗೆ ಶುಭವನ್ನು ತಂದುಕೊಡುತ್ತೆ. ಹಾಗಾಗಿ ಕುಲದೇವರ ಆರಾಧನೆ, ಮನೆ ದೇವರ ಆರಾಧನೆ ತುಂಬಾ ಮುಖ್ಯ ಆಗುತ್ತೆ. ನಿಮ್ಮ ಮನೆಗಳಲ್ಲಿ ಕುಲದೇವಿಯ ಕಳಶ ಸ್ಥಾಪನೆ ಮಾಡೋಂಗಿದ್ರೆ ಕಳಶ ಸ್ಥಾಪನೆಯನ್ನು ಮಾಡ್ಕೋಬೇಕಾಗುತ್ತೆ. ವಿಶೇಷವಾಗಿ ನೀವು ಹಬ್ಬಕ್ಕೆ ಕಳಶ ಸ್ಥಾಪನೆ ಮಾಡ್ತೀರಾ ಅಂತ ಅಂದರೆ ಅದನ್ನು ಸಹ ನೀವು ಪಾಡ್ಯ ದಿನ ಮಾಡ್ಕೋಬೋದು. ಇವಾಗಲೇ ನಿಮಗೆ ಸಮಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. 6:52 ನಂತರನೇ ಅಭ್ಯಂಗನವನ್ನು ಮಾಡಬೇಕು. ಯಾರು 6:52 ಒಳಗಡೆ ಎಣ್ಣೆ ಸ್ನಾನವನ್ನು ಮಾಡಬೇಡಿ. ಯಾಕಂದರೆ ನಮಗೆ ಪಾಡ್ಯ ತಿಥಿ ಬರಬೇಕು, ಆಮೇಲೆ ನಾವು ಅಭ್ಯಂಗವನ್ನು ಮಾಡಬೇಕು. ಹಾಗಾಗಿ 6:52 ನಂತರನೇ ಎಲ್ಲರೂ ತಲೆಗೆ ಎಣ್ಣೆ ಹಚ್ಕೊಂಡು, ಅರಿಶಿನ ಎಣ್ಣೆನ ಹಚ್ಕೊಂಡು ಮುತ್ತೈದೆಯರು, ಇನ್ನು ಮನೆಯಲ್ಲಿರೋರು ಪ್ರತಿಯೊಬ್ಬರು ಕೂಡ ಅವತ್ತಿನ ದಿವಸ ಎಣ್ಣೆ ಸ್ನಾನವನ್ನು ಮಾಡಬೇಕು. ಅಭ್ಯಂಗನವನ್ನು ಕಂಪಲ್ಸರಿ ಮಾಡಲೇಬೇಕು. ಪ್ರತಿಯೊಬ್ಬರು ಕೂಡ ಮಾಡಲೇಬೇಕಾಗುತ್ತೆ. ಹಾಗಾಗಿ 6:52 ನಂತರನೇ ತಲೆಗೆ ಎಣ್ಣೆನ ಹಚ್ಕೊಂಡ್ಬಿಟ್ಟು ತಲೆ ಸ್ನಾನವನ್ನು ಮಾಡಬೇಕು. ನಂತರ ನಿಮ್ಮ ಕುಲದೇವರ ಆರಾಧನೆ, ಇಷ್ಟ ದೇವರ ಆರಾಧನೆ, ಹಾಗೆ ಮನೆ ದೇವರ ಆರಾಧನೆ ತುಂಬಾ ಮುಖ್ಯ ಆಗುತ್ತೆ. ಈ ಒಂದು ದೊಡ್ಡ ದೊಡ್ಡ ಹಬ್ಬಗಳಲ್ಲಿ ಯಾವತ್ತೂ ನಾವು ಮನೆ ದೇವ್ರನ್ನ ಮತ್ತು ಕುಲದೇವನ ಮರಿಬಾರ್ದು. ಮತ್ತು ನೀವು ರಾಮದೇವರ ನವರಾತ್ರಿ ಆಚರಣೆಯನ್ನು ಮಾಡೋರು ರಾಮದೇವರ ಆರಾಧನೆಯನ್ನು ಅವತ್ತಿನ ದಿವಸ ಪ್ರಾರಂಭ ಮಾಡ್ಕೋಬೋದು. ದುರ್ಗಾದೇವಿಯ ಆರಾಧನೆ ಮಾಡೋರು ದುರ್ಗಾದೇವಿಯನ್ನು ಪೂಜೆ ಮಾಡ್ಕೊಳ್ಳೋದು, ಅಷ್ಟೋತ್ತರ ಹೇಳ್ಕೊಳ್ಳೋದು, ಕುಂಕುಮದಿಂದ ಅರ್ಚನೆಯನ್ನು ಮಾಡ್ಕೊಳ್ಳೋದು, ಕಳಶ ಸ್ಥಾಪನೆ ಪದ್ಧತಿ ಇಲ್ಲ ಅಂತ ಹೇಳೋರು ಲಕ್ಷ್ಮೀ ದೇವಿಯ ಪೂಜೆನ ಮಾಡ್ಕೋಬೋದು, ರಾಮದೇವರ ಪೂಜೆ ಮಾಡ್ಕೋಬೋದು. ಇನ್ನು ದುರ್ಗಾದೇವಿ ಅಂತ ಅಂದ್ಬಿಟ್ಟು ನೀವೊಂದು ದೀಪವನ್ನು ಹಚ್ಚಿಟ್ಬಿಟ್ಟು ಸಹ ನೀವು ದಿನನಿತ್ಯ ನೀವು ಪೂಜೆ ಮಾಡ್ಕೋಬೋದು. ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಸಂಪ್ರದಾಯ ಇದೆಯೋ ಅದೇ ಪ್ರಕಾರವಾಗಿ ಮಾಡ್ಕೋಬೇಕಾಗುತ್ತೆ. ನಾವು ಯಾವುದೇ ಪೂಜೆಗಳನ್ನಾಗಲಿ ನಮಗೆ ಇಷ್ಟ ಬಂದಂಗೆ ಮಾಡೋದಲ್ಲ. ಹಿರಿಯರು ನಮ್ಮ ಮನೆಯಲ್ಲಿ ಹೇಗೆ ಮಾಡ್ಕೊಂಡು ಬಂದಿರ್ತಾರೋ ಅದೇ ಪ್ರಕಾರನೇ ನಾವು ಪೂಜೆಗಳನ್ನು ಮಾಡ್ತಾ ಹೋಗಬೇಕು. ಅದೇ ನಮ್ಮ ವಂಶ ಉದ್ಧಾರ ಆಗೋದಕ್ಕೆ, ನಮ್ಮ ಒಂದು ಕುಲದ ಉದ್ಧಾರಕ್ಕೆ ಒಂದು ನಾಂದಿ ಆಗುತ್ತೆ. ಹಾಗಾಗಿ ಸುಮ್ಮನೆ ನಾವು ಯಾರೋ ಏನೋ ಹೇಳಿಬಿಡ್ತಾರೆ ಅಂತ ಮಾಡೋದಲ್ಲ, ಅಥವಾ ನಮಗೆ ಏನು ತೋಚುತ್ತೋ ಅದನ್ನು ನಾವು ಮಾಡೋದಲ್ಲ. ಅದನ್ನು ನಾವು ಮಾಡಬಾರ್ದು. ಎಲ್ಲಿ ಹೇಗೆ ಹಿರಿಯರು ಮಾಡ್ತಾ ಬಂದಿದ್ದಾರೋ ಹಾಗೆ ಆ ನಿಯಮಗಳನ್ನು ನಾವು ಪಾಲಿಸ್ತಾ ಹೋಗಬೇಕೇ ವಿನಃ ಈ ರೀತಿಯೆಲ್ಲ ನಮ್ಗೆ ಇಷ್ಟ ಬಂದಂಗೆ ನಾವು ಮಾಡ್ಕೊಂಡು ಹೋಗಬಾರ್ದು. ಹಾಗಾಗಿ ನಿಮ್ಮ ಮನೆಯಲ್ಲಿ ಕಳಶ ಸ್ಥಾಪನೆ ಪದ್ಧತಿ ಇದೆ ಅಂತ ಅಂದರೆ ಮಾಡ್ಕೊಳ್ಳಿ, ಇಲ್ಲ ಅಂತ ಅಂದರೆ ಮಾಡೋದಕ್ಕೆ ಹೋಗಬೇಡಿ. ಮಾಮೂಲಿ ನಿಮ್ಮ ಮನೆ ದೇವರ ವಿಗ್ರಹಗಳನ್ನು ಸ್ವಚ್ಛ ಮಾಡ್ಕೊಂಬಿಟ್ಟು ಅಭಿಷೇಕಗಳನ್ನು ಮಾಡ್ಕೋಬೇಕು. ಅವತ್ತಿನ ದಿವಸ ದೇವ್ರಿಗೆ ಪಂಚಾಮೃತ ಅಭಿಷೇಕವನ್ನು ಅಥವಾ ದೇವ್ರಿಗೆ ಅಲಂಕಾರವನ್ನು ಮಾಡೋದೇ ಆಗಿರ್ಬೋದು, ಧೂಪ ದೀಪ ನೈವೇದ್ಯವನ್ನು ಮಾಡೋದೇ ಆಗಿರ್ಬೋದು, ಆರತಿ ಮಾಡೋದು, ಹುಡಿಯನ್ನು ತುಂಬೋದು, ನಿಮ್ಮ ಕುಲದೇವಿಗೂ ಸಹ ಹುಡಿಯನ್ನು ತುಂಬೋದು. ಹೀಗೆ ನಿಮ್ಮ ಮನೆಯಲ್ಲಿ ಹೇಗೆ ಪದ್ಧತಿ ಇದೆಯೋ ಆ ರೀತಿಯಾಗಿ ಆಚರಣೆಯನ್ನು ಮಾಡಿ. ವಿಶೇಷವಾಗಿ ದೇವ್ರ ಪೂಜೆ, ಅಭಿಷೇಕ, ಅಡುಗೆ, ನೈವೇದ್ಯ ಇದು ತುಂಬಾ ಮುಖ್ಯ ಆಗುತ್ತೆ ಹಬ್ಬದ ದಿನಗಳಲ್ಲಿ. ಮುಖ್ಯವಾಗಿ ಯುಗಾದಿ ಹಬ್ಬದ ದಿವಸ ನಾವು ಬೇವು ಬೆಲ್ಲವನ್ನು ಎಲ್ರಿಗೂ ಸಹ ನೈವೇದ್ಯ ಮಾಡಬೇಕು, ನಾವು ಸಹ ತಗೋಬೇಕು. ಇನ್ನು ಅತಿ ಮುಖ್ಯವಾಗಿ ಪಂಚಾಂಗ ಪೂಜೆಯನ್ನು ತಪ್ಪದೇ ಮಾಡ್ಕೋಬೇಕಾಗುತ್ತೆ. ಯಾರ ಮನೆಯಲ್ಲಿ ಪಂಚಾಂಗ ತರ್ತಿರೋ ಅವರೆಲ್ಲರೂ ಕೂಡ ಪಂಚಾಂಗವನ್ನು ಇಟ್ಬಿಟ್ಟು ಪಂಚಾಂಗಕ್ಕೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಗೆಜ್ಜೆ ವಸ್ತ್ರ ಹೂನ ಇಟ್ಬಿಟ್ಟು ಪೂಜೆನ ಮಾಡಿಕೊಂಡು ಮಂಗಳಾರತಿನೂ ಸಹ ಮಾಡಬೇಕು. ಆಮೇಲೆ ಪಂಚಾಂಗ ಶ್ರವಣವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಪಂಚಾಂಗ ಪೂಜೆ ತುಂಬಾ ವಿಶೇಷತೆ. ಮತ್ತು ಪಂಚಾಂಗ ಶ್ರವಣ ಅವತ್ತಿನ ದಿವಸ, ಆಮೇಲೆ ರಾಮ ನವರಾತ್ರಿಯನ್ನು ಆರಂಭ ಮಾಡೋರು ಅವತ್ತಿನ ದಿವಸ ರಾಮದೇವರ ಪೂಜೆನ ಪ್ರಾರಂಭ ಮಾಡ್ಕೋಬೇಕಾಗುತ್ತೆ. ವಿಶೇಷವಾಗಿ ನೀವು ಯಾವುದಾದ್ರೂ ಪೂಜೆಗಳನ್ನು ಮಾಡ್ತೀವಿ, ಏನಾದರೂ ಒಂದು ಸೇವೆ ಮಾಡ್ತೀವಿ ಅಂತ ಅನ್ನೋರು ಹಬ್ಬದ ದಿನ ಪ್ರಾರಂಭವನ್ನು ಮಾಡ್ಕೋಬೋದು. ಈ ರೀತಿಯಾಗಿ ಹಬ್ಬವನ್ನು ಆಚರಣೆಯನ್ನು ಮಾಡಿ. ಇನ್ನು ಅವತ್ತಿನ ದಿವಸ ಅಡುಗೆ ಏನೇನು ಮಾಡಬೇಕು ಅಂತ ಅಂದರೆ, ಹಬ್ಬದ ಅಡುಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ.
ಹೆಸರುಬೇಳೆ ಕೋಸಂಬರಿ, ಮಾವಿನಕಾಯಿ ಚಿತ್ರಾನ್ನ, ಉಪ್ಪಿನಕಾಯಿ, ಪಲ್ಯಗಳು ಮತ್ತು ತೋವೆಗಳು ಈ ರೀತಿಯಲ್ಲಿ ಮಾಡ್ಕೋಬೋದು. ಅಥವಾ ಬಾತು ಅಂದರೆ ವಾಂಗಿಬಾತು ಆ ಥರ ಏನಾದರೂ, ಇಲ್ಲ ಪಾಯಸ. ವಿಶೇಷವಾಗಿ ಹೋಳಿಗೆಯನ್ನು ಮಾಡಲೇಬೇಕಾಗುತ್ತೆ. ಹೂರ್ಣಕ್ಕೆ ಹಾಕಿಬಿಟ್ಟು ಹೋಳಿಗೆನ ಮಾಡ್ಬೋದು. ಹೋಳಿಗೆ ಆಗಲ್ಲ ಅಂತ ಅನ್ನೋರು ಕಡುಬು ಸಹ ಮಾಡ್ಕೋಬೋದು. ಇನ್ನು ಬೋಂಡ ಆ ಥರದ್ದು ಏನಾದರೂ ಮಾಡ್ಕೋಬೋದು. ನಿಮ್ಮ ಇಷ್ಟದ ಅಡುಗೆನ ನೀವು ಮಾಡ್ಕೋಬೋದು. ನಿಮಗೆ ಅನುಕೂಲ ಹೇಗಿರುತ್ತೋ ಹಾಗೆ ನೀವು ಅಡುಗೆನ ಮಾಡ್ಕೊಳ್ಳಿ. ವಿಶೇಷವಾಗಿ ಹೋಳಿಗೆನ ಮಾಡಲೇಬೇಕಾಗುತ್ತೆ. ಇದು ತುಂಬಾ ವಿಶೇಷ. ದೇವರ ಪೂಜೆಗೆ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ನೀವು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಆ ದಿನ ಮುಖ್ಯವಾಗಿ ಭಗವಂತನ ಪೂಜೆ ನಮಗೆ ತುಂಬಾ ಶ್ರೇಷ್ಠವಾಗಿರುತ್ತೆ. ಹಾಗಾಗಿ ಲಕ್ಷ್ಮೀನಾರಾಯಣರ ಪೂಜೆ ಅಂತಲೇ ಹೇಳ್ಕೊಳ್ಳಿ. ಇನ್ನು ಏನೇನು ಪೂಜೆಗಳು ಮಾಡ್ತಿರೋ, ಏನೇನು ಸೇವೆಗಳನ್ನು ಮಾಡ್ತಿರೋ ಅದನ್ನೆಲ್ಲ ನೀವು ಈ ಒಂದು ಸಂಕಲ್ಪದಲ್ಲಿ ಕೊನೆಯದಾಗಿ ನೀವು ಸಂಕಲ್ಪ ಮಾಡ್ಕೊತೀರಲ್ವ, ಆ ಕೊನೆಯಲ್ಲಿ ಪೂಜೆ ಮಾಡ್ಕೋಬೇಕಾದ್ರೆ ಹೇಳ್ಕೊಳ್ಳಿ. ಇನ್ನು ಆ ದಿನ ಬೇವು ಬೆಲ್ಲವನ್ನು ದೇವರಿಗೆ ನೈವೇದ್ಯ ಮತ್ತು ನಾವು ಕೂಡ ಸ್ವೀಕಾರವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಇವಾಗಲೇ ನಾನು ನಿಮಗೆ ಬೇವು ಬೆಲ್ಲ ತಗೊಳ್ಳುವಾಗ ಯಾವ ಮಂತ್ರವನ್ನು ಹೇಳ್ಕೋಬೇಕು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಆ ಮಂತ್ರವನ್ನು ಹೇಳ್ಕೊಂಡು ನಾವು ಬೇವು ಬೆಲ್ಲವನ್ನು ಸ್ವೀಕಾರ ಮಾಡಬೇಕು. ಇದಿಷ್ಟು ಕೂಡ ಸಂಕಲ್ಪವನ್ನು ಮಾಡಿಕೊಂಡು ನಂತರ ದೇವರಿಗೆ ಅಭಿಷೇಕವನ್ನು ಮಾಡೋದು. ದೇವ್ರನ್ನ ನೀಟಾಗಿ ಒರೆಸ್ಬಿಟ್ಟು ಒಂದು ಪೀಠದಲ್ಲಿ ಅಥವಾ ಒಂದು ತಟ್ಟೆನಲ್ಲಿ ಇಟ್ಕೊಂಡು ಅಲಂಕಾರವನ್ನು ಮಾಡಿ ಗಂಧವನ್ನು ಹಚ್ಚಬೇಕು. ಗೆಜ್ಜೆ ವಸ್ತ್ರ ಹೂವಿನಿಂದ ಅಲಂಕಾರವನ್ನು ಮಾಡಬೇಕು. ಪತ್ರೆಗಳಿಂದ ಪುಷ್ಪಗಳಿಂದ ಅಲಂಕಾರ ಮಾಡಿ ಅರ್ಚನೆಯನ್ನು ಮಾಡಿಕೊಂಡು ಇನ್ನು ಲಕ್ಷ್ಮೀ ದೇವಿಗೆ ಕುಂಕುಮದಿಂದ ಅರ್ಚನೆ ಮಾಡ್ಕೊಬೋದು. ಹುಡಿಯನ್ನು ತುಂಬೋದು. ಅಕ್ಕಿ ಅಡಿಕೆ ಹಾಕ್ಬಿಟ್ಟು ಹುಡಿಯನ್ನು ತುಂಬೋದು. ನಂತರ ಧೂಪ ದೀಪ ಎಲ್ಲವನ್ನು ಮಾಡಿ ಕೊನೆಯದಾಗಿ ನೈವೇದ್ಯ ಆರತಿಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ. ವಿಶೇಷವಾಗಿ ಈ ದಿನ 5 ಪ್ರದಕ್ಷಿಣೆ ನಮಸ್ಕಾರವನ್ನು ದೇವರಿಗೆ ಭಕ್ತಿಯಿಂದ ಮಾಡಿ. ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಈ ಒಂದು ಈ ಸಂವತ್ಸರ ನಿಮಗೆಲ್ಲರಿಗೂ ಶುಭವನ್ನು ತಂದುಕೊಡ್ಲಿ. ಎಂಥದ್ದೇ ಕಷ್ಟ ಕಾರ್ಪಣ್ಯಗಳು ಇದ್ದರೂ ಕೂಡ ದೂರ ಆಗಲಿ, ಯಾವುದೇ ಕಿರಿಕಿರಿಗಳು ಬಾರದೇ ಇರಲಿ ಅಂತ ಹೇಳಿಕೊಂಡು ನೀವು ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮಸ್ಕಾರವನ್ನು ಮಾಡಿಕೊಳ್ಳಿ. ಮನೆಯಲ್ಲಿ ಹಿರಿಯರಿಗೂ ಸಹ ನೀವು ನಮಸ್ಕಾರವನ್ನು ಮಾಡಿದ್ರೆ ಒಳ್ಳೆಯದು. ಅವರ ಆಶೀರ್ವಾದವನ್ನು ತಗೊಳ್ಳಿ. ಇಷ್ಟು ಮಾಡಿದ್ರೆ ಸಾಕಾಗುತ್ತೆ. ಇನ್ನು ಮುಖ್ಯವಾಗಿ ನಾವು ಹಬ್ಬ ಅಂತ ಅಂದಾಗ ದೇವರ ಆರಾಧನೆಯೇ ತುಂಬಾ ಮುಖ್ಯ ಆಗುತ್ತೆ. ನಾವು ಹೊಸ ಬಟ್ಟೆ ತೊಗೊಂಡು ಉಟ್ಕೊಳ್ಳೋದು ಎಷ್ಟು ನಾವು ಸಂಭ್ರಮವನ್ನು ಪಡ್ತೀವೋ ಅದೇ ರೀತಿ ದೇವ್ರಿಗೂ ನಾವು ಮೊದಲನೇದಾಗಿ ನಾವು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ದೇವರ ಪೂಜೆ, ದೇವರ ಆರಾಧನೆ, ದೇವರಿಗೆ ಅಡುಗೆ ನೈವೇದ್ಯ, ಪತ್ರೆ ಪುಷ್ಪಗಳ ಸಮರ್ಪಣೆ, ಧೂಪ ದೀಪಾದಿ ಮತ್ತು ನೈವೇದ್ಯಗಳ ಸಮರ್ಪಣೆ ನಮಗೆ ಒಂದು ತುಂಬಾ ಯಶಸ್ಸನ್ನು ತಂದುಕೊಡುತ್ತೆ. ಮನೆಗೆ ತುಂಬ ಒಳ್ಳೆಯದನ್ನು ಮಾಡುತ್ತೆ. ಯಾವಾಗಲೂ ಸಂತೋಷವಾಗಿ ಇರ್ತೀರ. ಇದರಿಂದ ಮನೆಯಲ್ಲಿ ಹೇಗೆ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೋ ಹಾಗೆ ನಮ್ಮ ಮನೆ ಏಳಿಗೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅವತ್ತಿನ ದಿವಸ ಯಾರು ಕೂಡ ಸಹ ಜಗಳ ಆಡೋದೇ ಆಗಿರ್ಬೋದು, ಮನೆಯಲ್ಲಿ ಕೂತ್ಕೊಂಡು ಅಳೋದೇ ಆಗಿರ್ಬೋದು, ಕಿರಿಕಿರಿ ಮಾಡ್ಕೊಳ್ಳೋದು, ಇದು ಯಾವುದನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆ ಥರ ಏನಾದರೂ ಸಮಸ್ಯೆಗಳು ಬರುತ್ತೆ ಅನ್ನೋದೊಂದು ಸೂಚನೆ ನಿಮಗೆ ಗೊತ್ತಾಗುತ್ತೆ ಅಂತ ಅಂದರೆ ಸುಮ್ಮನೆ ಇದ್ಬಿಡಿ. ಅವತ್ತಿನ ದಿವಸ ಜಾಸ್ತಿ ಅದನ್ನು ಕೆಣಕ್ಬಿಟ್ಟು ಜಾಸ್ತಿ ಅದನ್ನು ಮಾಡಿಕೊಂಡು ಜಗಳ ಆಡೋದು ಅಳೋದು, ಈ ಥರ ಮುಖ್ಯವಾಗಿ ಮಕ್ಕಳು ಅಳೋದು, ಮಕ್ಕಳಿಗೆ ಬೈಯೋದು, ಮನೆಯಲ್ಲಿ ಕಣ್ಣೀರನ್ನು ಹಾಕೋದು, ಈ ಥರ ಯಾವತ್ತೂ ಮಾಡಬೇಡಿ. ಮನೆಯಲ್ಲಿ ಶುಭ ಆಗೋದಿಲ್ಲ. ಹಾಗಾಗಿ ಸಂತೋಷವಾಗಿ ಯಾರೇನೇ ಅಂದರೂ ಕೂಡ ಅದನ್ನು ಮನಸ್ಸಿನ ತೆಗೆದಾಕ್ಬಿಟ್ಟು ಸಂತೋಷವಾಗಿ ನಗ್ನಗ್ತಾ ನೂತನ ಸಂವತ್ಸರವನ್ನು ಆರಂಭ ಮಾಡ್ಕೊಳ್ಳಿ. ಯಾವುದೇ ನಕ್ಷತ್ರ, ಯಾವುದೇ ಯೋಗ, ಯಾವುದಾದಲ್ಲಾದರೂ ಬಂದಿದೆ ಅಂತ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆಲ್ಲ ಹೋಗಬೇಡಿ. ಭಗವಂತನ ಅನುಗ್ರಹ ಒಂದಿತ್ತು ಅಂತ ಅಂದರೆ ಎಂಥದ್ದೇ ತೊಂದರೆಗಳು ನಮಗೆ ಬರೋದಿಲ್ಲ. ಬಂದರೂ ಸಹ ಅದು ಕ್ಷಣ ಮಾತ್ರದಲ್ಲಿ ಪರಿಹಾರ ಆಗುತ್ತೆ. ನಮಗೆ ಗೊತ್ತು ಆಗೋದೂ ಇಲ್ಲ. ನಾವು ಭಗವಂತನ ಅನುಗ್ರಹಕ್ಕಾಗಿಯೇ ನಾವು ದೇವರ ಆರಾಧನೆ ಮತ್ತು ದೇವಸ್ಥಾನಗಳಿಗೆ ಹೋಗಿ ಭಗವಂತನ ದರ್ಶನವನ್ನು ಮಾಡಿಕೊಂಡು ಬರೋದು. ಯಾವುದೇ ರೀತಿಯ ಭಯವನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಭಗವಂತನ ಗುರುಗಳ ಅನುಗ್ರಹ ಇತ್ತು ಅಂತ ಅಂದರೆ ನಾವು ಎಂತಹ ಬೆಟ್ಟದಷ್ಟು ಕಷ್ಟನೂ ಆರಾಮ್ಸೆ ಪಾರಾಗ್ಬೋದು. ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಒಳ್ಳೆಯದನ್ನೇ ಯೋಚನೆ ಮಾಡಿ, ಕೆಟ್ಟದ್ದನ್ನು ಯೋಚನೆ ಮಾಡೋದಕ್ಕೆ ಹೋಗಲೇಬೇಡಿ. ನಮ್ಮ ಮನಸ್ಸು ಹೇಗಿರುತ್ತೋ ನಮ್ಮ ಮಾರ್ಗ ಕೂಡ ಅದೇ ರೀತಿ ಇರುತ್ತೆ. ನಮ್ಮ ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ಒಳ್ಳೆ ಹಾದಿಯಲ್ಲಿ ನಡಿಬೇಕು, ದೇವರ ಆರಾಧನೆಯನ್ನು ಮಾಡಬೇಕು, ದೇವರ ಮೇಲೆ ಭಕ್ತಿಯನ್ನು ಮಾಡಬೇಕು. ಇದು ನಮಗೆ ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತೆ. ಹಾಗಾಗಿ ಎಲ್ರಿಗೂ ಈ ಒಂದು ಪರಾಭವ ನಾಮ ಸಂವತ್ಸರ, ನೂತನ ಸಂವತ್ಸರ ಒಳ್ಳೆಯದನ್ನು ಉಂಟು ಮಾಡಲಿ. ನಿಮ್ಮೆಲ್ಲರ ಸಕ್ಸಸ್ ಆಗಲಿ. ಏನೇನು ಅಂದ್ಕೊಂಡಿದ್ದೀರೋ ಇಷ್ಟು ದಿನ
ಯಾವುದೆಲ್ಲ ನಿಮ್ಮ ಒಳ್ಳೆ ಕಾರ್ಯಗಳು ಆಗಿಲ್ವೋ ಅದೆಲ್ಲನೂ ಕೂಡ ಆಗಲಿ, ಎಲ್ರಿಗೂ ಶುಭ ಆಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಹಾಗೆ ನೀವು ಸಹ ಭಗವಂತನಲ್ಲಿ ಬೇಡ್ಕೊಂಡು ನೂತನ ಸಂವತ್ಸರವನ್ನು ಆಚರಣೆಯನ್ನು ಮಾಡ್ಕೊಳ್ಳಿ. ಎಲ್ಲನೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.